RCB ವರ್ಸಸ್ CSK ಹೈ ವೋಲ್ಟೇಜ್ ಕದನಕ್ಕೆ ಚಿನ್ನಸ್ವಾಮಿ ಮೈದಾನ ಸಜ್ಜಾಗಿರುವಂಥದ್ದು. ಸಕಲ ಸಿದ್ಧತೆಗಳೊಂದಿಗೆ ಇವತ್ತಿನ ಹೈ ವೋಲ್ಟೇಜ್ ಪಂದ್ಯಾಟ ಏನಿದೆ ಅದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಮೈದಾನದಲ್ಲಿ ನಡೆಸ್ತಾ ಇರುವಂಥದ್ದು. ಇನ್ನು ಒಂದಿಷ್ಟು ಅಭಿಮಾನಿಗಳು ಕೂಡ ಸಂಜೆ ನಡೀಲಿಕ್ಕಿರುವಂತಹ ಈ ಒಂದು ಪಂದ್ಯಾವಳಿಯನ್ನು ಅಂತ ಹೇಳಿದ್ರೆ ಮ್ಯಾಚ್ ಏನಿದೆ ಅದನ್ನು ಕಣ್ತುಂಬಿಸಿಕೊಳ್ಳಿಕ್ಕೆ ಈಗಾಗಲೇ ಸ್ಟೇಡಿಯಂ ಬಳಿ ಬಂದಿರುವಂಥದ್ದು. ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿದೆ. ಬೆಳಗ್ಗೆಯಿಂದನೇ ಬಂದು ಟಿಕೆಟ್ಗಾಗಿ ಒಂದಿಷ್ಟು ಜನ ಕಾದರೆ ಇನ್ನೊಂದಿಷ್ಟು ಜನ ಎಷ್ಟು ಗಂಟೆಗೆ ಮೈದಾನದ ಒಳಗೆ ಬಿಡ್ತಾರೆ ಅನ್ನೋದಕ್ಕೆ ಕಾಯ್ತಾ ಇದ್ದಾರೆ. RCB ಹಾಗೆ CSK ಮ್ಯಾಚ್ ಏನಿದೆ ಈ ಒಂದು 2024 ಲೀಗ್ನ ಈ ಒಂದು ಕೊನೆಯ ಪಂದ್ಯಾಟ ಏನಿದೆ ಅದನ್ನು ನೋಡಬೇಕು. ಅದಷ್ಟೇ ಅಲ್ಲದೆ ಈ ಕೊನೆಯ ಪಂದ್ಯ ಹೈ ವೋಲ್ಟೇಜ್ ಆಗಿದೆ. ಯಾಕಂತ ಹೇಳಿದ್ರೆ ಎರಡು ತಂಡ ಕೂಡ ಪ್ಲೇ ಆಫ್ ಎಂಟ್ರಿಗೋಸ್ಕರ ಕಾದಾಡ್ತಾ ಇರುವಂಥದ್ದು. ಒಂದೆಡೆ CSK 14 ಪಾಯಿಂಟ್ಗಳನ್ನು ಪಡ್ಕೊಂಡು ಪ್ಲೇಸನ್ನು ಖಾತ್ರಿಪಡಿಸ್ಕೊಳ್ಳಿಕ್ಕೆ ಸಜ್ಜಾಗ್ತಾ ಇದ್ರೆ, ಇಲ್ಲಿ RCB ಈ ಪಂದ್ಯವನ್ನು ಗೆದ್ದು ವಿತ್ ರನ್ ರೇಟ್ ಜೊತೆಗೆ ಗೆದ್ದು ಇವತ್ತು ಪ್ಲೇ ಆಫ್ ಎಂಟ್ರಿ ಆಗಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು. ಇದನ್ನು ಕಣ್ತುಂಬಿಸ್ಕೊಳ್ಳಿಕ್ಕೆ ಈ ಒಂದು ಮ್ಯಾಚ್ನ ಬಿಸಿಯನ್ನು ನೋಡಲಿಕ್ಕೆ ಒಂದಿಷ್ಟು ಅಭಿಮಾನಿಗಳು ಬಂದಿರುವಂಥದ್ದು. ಒಂದಿಷ್ಟು ಅಭಿಮಾನಿಯನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನು ಹೇಳ್ತೀರಾ? ಇವತ್ತು ಮ್ಯಾಚ್ಗೋಸ್ಕರ ಬಂದಿದ್ದೀರಾ, ಟಿಕೆಟ್ ಸಿಗ್ತಾ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಮ್ಯಾಚ್ ಸಿಕ್ಕಿಲ್ಲ ಸರ್, ಏನು ಮಾಡೋದು? ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಎಕ್ಸೈಟಿಂಗ್ ಇದೆ, ಆದರೆ ಟಿಕೆಟೇ ಇಲ್ವಲ್ಲ, ಮ್ಯಾನೇಜ್ಮೆಂಟೇ ಸರಿಯಿಲ್ಲ ಸರ್. ಸರ್, ಈಗ RCB ಮತ್ತೆ CSK ಮ್ಯಾಚ್ ಅಂತ ಹೇಳಿದ್ರೆ ಒಂಥರ ವಾರ್ ಇದ್ದಾಗೆ. ಈ ವಾರ್ನ ಎಷ್ಟು ಎಂಜಾಯ್ ಮಾಡ್ತೀರಾ ನೀವು? ಸರ್, ವಾರ್ ಅಂದರೆ ಅಲ್ಲಿ ಎಂಜಾಯ್ಮೆಂಟ್ ಇರಲ್ಲ ಸರ್, ಹೊಡೆದಾಟ ಇರುತ್ತೆ. ಇವತ್ತು ಹೊಡೆದಾಟನೇ ನೋಡಿ. ಈಗ RCB ಟೀಮ್ ನೋಡಿದ್ರೆ ಒಂದಿಷ್ಟು ಪ್ಲೇಯರ್ಗಳು ಅವರ ದೇಶಕ್ಕೆ ಹೋಗಿದ್ದಾರೆ. ಇಲ್ಲ ಸರ್, ಅದೇ ವಿಲ್ ಜಾಕ್ಸ್ ಹೋಗಿದ್ದಾರೆ. ಮ್ಯಾಕ್ಸ್ ಇದ್ದಾರೆ ಸರ್, ಇವತ್ತು ಮ್ಯಾಕ್ಸ್ವೆಲ್ ಇದ್ದಾರೆ, ಆಡ್ತಾರೆ. ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಸರ್? ಫುಲ್ ಅವರೇ ಸರ್, ಇವತ್ತು ನಂಬ್ಕೊಂಡಿದ್ದೀವಿ, ನೋಡೋಣ. ಸರ್, ಈಗ ಒಂದಿಷ್ಟು ಮತ್ತೆ ಒಂದಿಷ್ಟು ಅಭಿಮಾನಿಗಳಿದ್ದಾರೆ. ಸರ್, ಈಗ ಕೊಹ್ಲಿ ಇದ್ದಾರೆ ಇವತ್ತು, ಆ ಕಡೆಯಿಂದ ಧೋನಿ, ಕ್ಯಾಪ್ಟನ್ ಕೂಲ್ ವರ್ಸಸ್ ಕ್ಯಾಪ್ಟನ್ ಫೈರ್, ಏನು ಹೇಳ್ತೀರಿ ಇದ್ರ ಬಗ್ಗೆ? ಇವತ್ತು ನಾವು ಏನು ಹೇಳ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಇವತ್ತಿನ ಪಂದ್ಯ ಗೆಲ್ಲೋದು ಮಾತ್ರ RCBನೇ. 100 ಸಲ ಅಲ್ಲ, 60 ಸಲ ಸೋತರು, 100 ಸಲ ಸೋತರು, 200 ಸಲ ಸೋತ್ರು ಅದು RCBನೇ ಗೆಲ್ಲೋದು. ಮೇ 18 ಇವತ್ತು ಏನು ಹೇಳ್ತೀರಿ ಇದ್ರ ಬಗ್ಗೆ? ಲಕ್ಕಿ ನಂಬರ ಹೆಂಗೆ ಅಂತ ಅದೇ ಹೇಳ್ತೀನಲ್ಲ, ಅದು ಬೆಂಗಳೂರಿನ ಭಗವಂತನ ಮನೆ ಮಗನ ಲಕ್ಕಿ ನಂಬರು, ಅದು 18. ಒಂದೇ ಮಾತು ಹೇಳೋದು, ಬೆಂಗಳೂರಿನ ಭಗವಂತನ ಮನೆ ಮಗನ 18 ನಂಬರು. ಆವಾಗಲೇ ಹೇಳ್ತೀನಲ್ಲ, ಕುರುಕ್ಷೇತ್ರ ಯುದ್ಧ ನಡೆದಿರೋದು 18 ದಿನನೇ. ವಿರಾಟ್ ಕೊಹ್ಲಿ ಜರ್ಸಿ ನಂಬರು 18. ಇವತ್ತು ಡಬಲ್ ಸೆಂಚುರಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಮ್ಯಾಕ್ಸ್ವೆಲ್, ವಿರಾಟ್ ಕೊಹ್ಲಿ ಅವರೆಲ್ಲರೂ ನಿಂತ್ಕೊಂಡು ಇವತ್ತು ಗ್ರೌಂಡಲ್ಲಿ ಆಡಬೇಕು ಅಂತ ನಮ್ಗೆ ಭಾಳ ನಂಬಿಕೆ ಐತೆ. ಆಡ್ತಾರೆ, ನಂಬಿಕೆ ಏನಿಲ್ಲ, ನಂಬಿಕೆ ಫುಲ್ ಗೆದ್ದಿದ್ದಾರೆ. ನಾವು ಪ್ಲೇ ಆಫ್ಗೆ ಹೋಗ್ತೀವಿ ಅನ್ನೋದು ನಮಗೆ ಕನ್ಫರ್ಮ್ ಐತೆ. ಇದಿಷ್ಟು ಅಭಿಮಾನಿಗಳು ಹೇಳ್ತಾ ಇರೋದಾದ್ರೆ, ಇನ್ನು ಸಕಲ ಸಿದ್ಧತೆ ಯಾವ ರೀತಿಯಾಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಬ್ಯಾರಿಕೇಡ್ಗಳ ವ್ಯವಸ್ಥೆ ಆಗಿರ್ಬೋದು, ಯಾಕಂತ ಹೇಳಿದ್ರೆ ಹೆವಿ ಕ್ರೌಡ್ ಇರುವಂತಹ ಜಾಗ. ಅದೇ ರೀತಿಯಾಗಿ CSK ಮತ್ತೆ RCB ಅಂದ ತಕ್ಷಣ ಪಂದ್ಯಾಟದಲ್ಲಿ ಸಾವಿರಾರು ಅಭಿಮಾನಿಗಳು ಬರ್ತಾರೆ, ಲಕ್ಷಾಂತರ ಅಭಿಮಾನಿಗಳು ಕೂಡ ಸೇರ್ತಾರೆ. ಇನ್ನು ಟಿಕೆಟ್ ಸಿಗದೇ ಇದ್ರೂ ಕೂಡ ಮೈದಾನದ ಹೊರಭಾಗದಲ್ಲಿ ಕಾದು LED ಮೂಲಕ ಮ್ಯಾಚನ್ನು ಅಭಿಮಾನಿಗಳು ಕೂಡ ಇದ್ದಾರೆ. ಆ ನಿಟ್ಟಿನಲ್ಲಿ ರಸ್ತೆಗೆ ಬರುವಂತಹ ವಾಹನಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಎನ್ನುವಂಥ ನಿಟ್ಟಿನಲ್ಲಿ ಸುರಕ್ಷತಾ ದೃಷ್ಟಿಯಿಂದ ಇವತ್ತು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಇನ್ನು ಈ ಒಂದು ರೋಡ್ ಏನಿದೆ ಈಗ ಸದ್ಯಕ್ಕೆ ಕಾಣಿಸ್ತಾ ಇರ್ಬೋದು, ಹೆವಿ ಟ್ರಾಫಿಕ್ ಆಗೋದ್ರಿಂದಾಗಿ ಅಕ್ಕಪಕ್ಕದಲ್ಲಿ ಆಸುಪಾಸಿನಲ್ಲಿ ಯಾವುದೇ ರೀತಿಯಾದಂತಹ ವಾಹನ ನಿಲುಗಡೆಗೆ ಕೂಡ ಅವಕಾಶ ನೀಡದೆ ಬೇರೆ ಪ್ರತ್ಯೇಕವಾಗಿ ಪಾರ್ಕಿಂಗ್ ಸ್ಪೇಸ್ ಅನ್ನೋದು, ಇನ್ನು ಓಲಾ ಊಬರ್ ಕ್ರೀಡಾಭಿಮಾನಿಗಳನ್ನ ಡ್ರಾಪ್ ಹಾಗೆ ಪಿಕಪ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಪಾಯಿಂಟ್ ಅನ್ನ ಮಾಡಿ ಒಂದಿಷ್ಟು ನಿಷೇಧಿತ ಪ್ರದೇಶ ಹಾಗೆ ಪಾರ್ಕಿಂಗ್ ಪ್ರದೇಶವನ್ನ ಕೂಡ ಇವತ್ತು ಸಂಚಾರಿ ಪೊಲೀಸರು ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಸಂಜೆ ಏನಿದೆ ಈ ಒಂದು ವಾರ್ ಅಂತಾನೆ ಹೇಳ್ಬೋದು, ಹೊಡೆದಾಟ ಅಂತಾನೆ ಹೇಳ್ಬೋದು. IPL ಟ್ರೋಫಿಗೋಸ್ಕರ ಹೊಡೆದಾಟದ ಈ ಒಂದು ಕದನ ಏನಿದೆ, ಈ ಒಂದು ಮ್ಯಾಚ್ ಏನಿದೆ ಅದಕ್ಕೆ ಇವತ್ತು ಸಂಪೂರ್ಣ ಸಿದ್ಧತೆಯನ್ನ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಸಂಜೆಯ ವೇಳೆಗೆ ಈ ಒಂದು ಪಂದ್ಯಾಟಕ್ಕೆ ಇನ್ನಷ್ಟು ರಂಗು ಬರಲಿಕ್ಕಿರುವಂಥದ್ದು. ಯಾರು ವಿನ್ ಆಗ್ತಾರೆ, ಈ ಪ್ಲೇ ಆಫ್ ಕನಸನ್ನು ಯಾರು ಯಶಸ್ವಿಗೊಳಿಸ್ತಾರೆ, ನನಸು ಮಾಡ್ಕೋತಾರೆ ಅನ್ನೋದನ್ನು ಕಾದು ನೋಡಬೇಕಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆಗೆ ಚರಣ್, BTV ನ್ಯೂಸ್, ಬೆಂಗಳೂರು.